ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹೋರಾಟಕ್ಕೆ ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್ ಆಗಲೇಬೇಕು, ಆಗಲೇಬೇಕು. ಜೈ ಕಿಸಾನ್ ಖಾಸಗೀಕರಣ ಮಾರುಕಟ್ಟೆ ಬಂದಾಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಜೈ ಕಿಸಾನ್ ಮಾರುಕಟ್ಟೆ ಬಂದಾಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಖಾಸಗೀಕರಣ ಮಾರುಕಟ್ಟೆ ಬಂದಾಗಲೇಬೇಕು, ಆಗಲೇಬೇಕು, ಆಗಲೇಬೇಕು. बोलो भारत माता की जय, जय जवान, जय किसान, जय जवान, जय किसान, जय जवान, जय किसान. ರೈತರು ಬೆಳೆದಂತ ಬೆಳೆಗಳಿಗೆ ಯೋಗ್ಯ ಮಾನದಂಡ ನೀಡಲೇಬೇಕು, ನೀಡಲೇಬೇಕು. ರೈತರು ಬೆಳೆದ ಎಲ್ಲಾ ಬೆಳೆಗಳನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ವಿಕ್ರಿ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. बोलो भारत माता की जय, जय जवान, जय किसान, जय जवान, जय किसान. मुळात बघतच नाही, त्याच्याकडे बघण्याची काही गरज नाही असं आम्हाला वाटतंय. कर्नाटक बंद कशासाठी? कर्नाटक बंदसाठी काय तर कारण हवं ना. विनाकारण पूर्ण राज्याला तुम्ही वेठीस धरालाय तर किती गंभीर्याने त्याचा विचार करावा ही कर्नाटकातली जनता ठरवेल. आम्हाला मुलातच त्याच्याशी काही देणे घेणे नाही, त्यामुळे आम्ही याचा अजिबात विचार करणार नाही. मराठी माणसं आपला सर्व जो व्यवहार आहे तो नॉर्मल ठेवतील आणि आम्ही त्याच्याकडे अजिबात लक्ष देणार नाही. बस सेवा पुन्हा मंत्र्यांनी खरं तर याच्यात लक्ष घालून दोन्ही राज्यातलं वातावरण शांत करायचा प्रयत्न करायचा होता. या उलट दोन्ही राज्यातले मंत्री एकामेकावर आरोप प्रत्यारोप करून वातावरण दूषित करण्याचं काम करतायत. मी ज्या वेळेला हा एक सामाजिक मुद्दा याला भाषिक रंग देऊ नका म्हणून प्रतिक्रिया दिली त्यावेळेला उलटा माझ्यावरच गुन्हा करण्यात आला. त्याबरोबर डीसीने एक विधायक पाऊल उचललं होतं. मंत्र्यांच्या आमंत्रणाची वाट न बघता स्वतःहून त्यांनी जिल्हाधिकाऱ्यांना कोल्हापूरच्या भेट घेऊन ही बस सेवा पूर्ववत केली होती. त्याचा तरी विचार करून प्रत्येकाने शांतता राखणं गरजेचं आहे. राज्यात शांतता बिघडणं हे कुणालाही नको आहे, पण विनाकारण असं होत असेल तर मग आमचा सुद्धा नाईलाज होतोय. समितीचा संबंध नसताना तुम्ही जाणून बुजून याच्यात मग मराठी माणसांना ओढता, मग ते अनधिकृत झेंडा तुम्ही तिथे घेऊन फिरता, मग आम्हाला नाईलाज होतोय. त्यामुळं मंत्र्यांनी सुद्धा दोन्ही राज्यातल्या याचा विचार करून याच्यावर कायमस्वरूपी तोडगा काढणं गरजेचं आहे. केंद्रानं 3 लोकांची जी समिती केली होती ती त्याचं काम तसंच राहिलेलं आहे. ते कुठंतरी पुढे नेऊन एक समन्वय समिती त्या ठिकाणी स्थापन करून दोन्ही राज्यातली शांतता कायम राहील याच्यासाठी केंद्रानं पावलं उचलणं गरजेचं आहे. सीमा भागाचे जे काही लोक तिथल्या हे जण आम्ही त्यासाठीच दिलेलं आहे ना. हे वातावरण परत खराब होऊ नये आणि बस सेवा परत बिघडू नये आणि यातून सामान्य माणसाचे हाल होऊ नयेत यासाठीच हे निवेदन आहे. त्यामुळे ಕೊರೋನಾ ಯಾರನ್ನು ಬಿಟ್ಟಿಲ್ಲ. 2020ರಲ್ಲಿ ನನ್ನ ತಂದೆ ಕೊರೋನಾದಲ್ಲಿ ಇನ್ನೇನು ಕಳೆದೇ ಹೋಗ್ತಾರೆ ಅನ್ನೋ ಭಯದಲ್ಲಿ ಸಿಕ್ಕ ದೇವರಿಗೆ ಸಿಕ್ಕ ಹರಕೆ ಹೊತ್ಕೊಂಡಿದ್ದೆ. ಅದರಲ್ಲಿ ಒಂದು ಕಾಶಿ ವಿಶ್ವನಾಥ, ನನ್ನ ತಂದೆಯ ಜೀವದ ಭಿಕ್ಷೆ ಕೊಡು, ನಿನ್ನ ಸನ್ನಿಧಾನದಲ್ಲಿ ಭಿಕ್ಷೆ ಬೇಡಿ ಒಂದಿಡೀ ದಿನದ ಊಟ ಮಾಡ್ತೇನೆ ಅಂತ. ಅದನ್ನು ನೆರವೇರಿಸುವಂತಹ ಸೌಭಾಗ್ಯ ಮೊನ್ನೆ ನಾನು ಹೋದಾಗ ಸಿಕ್ತು. ಇದೇನು ಅಂಧವಿಶ್ವಾಸ ಅಂತ ನೀವು ಕೇಳ್ಬೋದು. ಒಂದು ಹೇಳ್ತೀನಿ ಕೇಳಿ. ಕಷ್ಟದಲ್ಲಿದ್ದಾಗ ಏನು ಬೇಕಾದರೂ ಮಾಡ್ತೀವಿ, ಆ ಕಷ್ಟ ನಿವಾರಿಸುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಹಿಂದೂ ಧರ್ಮದಲ್ಲಿ ಭಿಕ್ಷಾಟನಿಗೆ ಒಂದು ಪವಿತ್ರವಾದ ಸ್ಥಾನ ಇದೆ. ಅದು ನಾನು, ನನ್ನದು ಅನ್ನೋ ಅಹಂಕಾರ, ಮೋಹ ಎಲ್ಲದನ್ನೂ ಕಳಿಸ್ಬಿಡತ್ತೆ. ಒಬ್ಬರ ಮುಂದೆ ಕೈ ಚಾಚಿ ಭಿಕ್ಷೆ ಕೊಡು ಅಂತ ಕೇಳಬೇಕಾದ್ರೆ ದುರಹಂಕಾರ ಎಲ್ಲ ಕಳೆದು ಹೋಗುತ್ತೆ. ಇದೆ ಭಿಕ್ಷಾಟನೆಯ ಪಾವಿತ್ರ್ಯತೆ. ಕೊಡೋರು ತಮ್ಮ ಪಾಪ ಕಳ್ಕೋತಾರೆ, ತಗೊಳ್ಳೋರು ತಮ್ಮ ಅಹಂಕಾರವನ್ನ ಕಳ್ಕೋತಾರೆ. ಅದಕ್ಕೆ ಹೇಳೋದು, ಈ ದುಡ್ಡು ಹೆಸರು ಎಲ್ಲ ಜೀವದ ಮುಂದೆ ಏನೇನೂ ಇಲ್ಲ. ಈ ಜೀವ ಅನ್ನೋದೇ ಪರಮಾತ್ಮನ ಭಿಕ್ಷೆ. ಅದನ್ನು ಯಾವತ್ತೂ ಅಹಂಕಾರದಿಂದ ಮರಿಬಾರ್ದು. ಒಟ್ನಲ್ಲಿ ಇವತ್ತು ನಾನು ನನ್ನ ತಂದೆ ತಾಯಿ ಜೊತೆಗೆ ಖುಷಿಯಾಗಿದ್ದೀನಿ. ಎಲ್ಲ ಆ ದೇವರ ದಯೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮಗೆ ಲೈಕ್ ಆಗಿರ್ಬೋದು,
ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.